ಕೆಲ್ಸಕ್ಕೆ ಹೋಗತ್ತಿದ್ಕೆ ಹೆಂಗ ಸಂತಿ ಸ್ವಲ್ಪ ಕಿರಾಣಿ ಎಲ್ಲ ತರಂಗಾತು. ಇವ್ರು ನಂಬ್ಕೊಂಡು ಕುಂತ್ಬಿಟ್ಟು ಮುಗೀತು. ಬರೇ ನೀರು ಕುಡ್ಕೊಂಡು ಜೀವನ ಮಾಡೋದಾಗ್ತಿತ್ತು. ಹೆಂಗ ಅವ್ರ ಪಾಪ 3 ಮನೆಯವರು ಚೆನ್ನಾಗಿರೋ ಸಿಕ್ಕಾರ. ಹೆಂಗ ಪಾಪ ಹೋಗಿ 1-2 ದಿನಕ್ಕೆ ಹಿಂಗೆ ಸ್ವಲ್ಪ ಮನೆಗೆಲ್ಲ ಸಾಮಾನು ಖಾಲಿಯಾಗಿತ್ತು. ಕಿರಾಣಿ ತರದ್ದು ಬಂದಕ್ಕೆ ಕೊಟ್ಟರು ದುಡ್ಡು. ಚೆನ್ನಾಗಾಯ್ತು. ಹೆಂಗ ಕಿರಾಣಿ ಸಾಮಾನು ಎಲ್ಲ ತಗೊಂಬಂದೆ. ಯವ್ವ ಎಷ್ಟು ದಿನ ಆಗಿತ್ತು ಒಟ್ಟು ತುಂಬ ಊಟ ಮಾಡಿದ್ದಿಲ್ಲ, ಅಡುಗೆ ಏನು ಹಾಕೊಂಡಿದ್ದಿಲ್ಲ. ಹೆಂಗ ದೇವ್ರ ದಯದಿಂದ ನಾನು ಕೆಲಸ ಮಾಡಕತ್ತಿದ್ದಕ್ಕೆ ಚೆನ್ನಾಗತ್ತು. ಬಟ್ ನನ್ನ ಗಂಡನ ಮ್ಯಾಗಂತೂ ಸ್ವಲ್ಪ ನಾನು ನಂಬಿಕೆ ಇಟ್ಕೊಳ್ಳಂಗಿಲ್ಲ. ಅದು ತಂದಾಕ್ನ ಇದು ತಂದಾಕಲ್ಲ ಅಂದು ನನ್ನ ಕೆಲಸ ನಾನು ಮಾಡ್ಕೊಂಡು ಆದಷ್ಟು ಮನೆಗೆ ಏನೇನು ತರಬೇಕು ಎಲ್ಲ ತಂದು ಸ್ವಲ್ಪ ಹಿಂದಕ್ಕೆ ಇಟ್ಕೊಳಕ್ಕೆ ನೋಡ್ಬೇಕು. ಮಮ್ಮಿ ಏನು ಮಾಡಕತ್ತಿ? ಏನಿಲ್ಲವ, ಈಗ ಊಟ ಮಾಡಿದ್ನ ಭಾಳ ಚೆನ್ನಾಗಿದೆ. ಅಡ್ಗೆನ ಹಾಕೊಂಡಿದ್ದಿಲ್ಲ ಎಲ್ಲ ಕಿರಾಣಿ ಸಾಮಾನು ಸಂತಿ ಎಲ್ಲ ತಂದಲ್ಲ, ಅಡ್ಗೆಲಿ ತಂದಿದ್ನ. ಅಡ್ಗೆಲ್ಲ ಹಾಕೊಂಡು ಕೂತ್ಕೊಂಡ ನಾನು. ನೀನು ಊಟ ಮಾಡಿದೆಲ್ಲ ಹೆಂಗಾಗಿತ್ತು? ಅನ್ನ ಸಾಂಬಾರೆಲ್ಲ ಚೆನ್ನಾಗಿತ್ತಾ? ಮಮ್ಮಿ ಮಸ್ತಾಗಿತ್ತು. ಮಮ್ಮಿ ನನಗೆ ಹಂಗೆಲ್ಲ ತಿನ್ಬಾರ್ದಮ್ಮ. ನೀನು ಸಣ್ಣಕ್ಕಿಲ್ಲ, ಅವಾಗಂತೂ ಸಣ್ಣಕ್ಕೆ ಹಂಗೆ ಇಸ್ಕೊಂತಿದ್ದಿ. ಈಗ ದೊಡ್ಡಕ್ಕಿಗೆ ಹಂಗೆಲ್ಲ ಇಸ್ಕೋಬಾರ್ದು. ಇವತ್ತೊಂದೇ ಸರಿ ಕೊಡು, ಮತ್ತೆ ಕೇಳಲ್ಲ. ಅವ್ವ ನೀನು ಎಲ್ಲಿ ಬಿಡ್ತೀಯ ಹೇಳು? ನನ್ನ ತಪ್ಪು. ನೀನು ಸಣ್ಣಕ್ಕಿದ್ದಾಗೆಲ್ಲ ಅಡ್ಕೆ ಹಾಕೊಂಡಾಗೆಲ್ಲ ಕೊಟ್ಕೊಟ್ಟು ನಾನು ತಪ್ಪು ಮಾಡಿಬಿಟ್ಟೆ. ಇಡಿ ಇದ ಲಾಸ್ಟು, ಮತ್ತೆ ಕೇಳಬಾರ್ದೇನು? ಮಮ್ಮಿ ಮಸ್ತ್ ಐತಿ ಅಡ್ಕೆಲಿ. ಮಮ್ಮಿ ಅಪ್ಪಾಜಿ ಎಲ್ಲಿಗೈತಿ? ಗೊತ್ತಿಲ್ಲವ, ನಿಮ್ಮಪ್ಪ ಎಲ್ಲ ಹೋಗಿರ್ತಾನೆ. ಯಾವ ಚರಂಡಾಗ ಯಾವ ಮೋರಾಗ ಬಿದ್ದಾನೇನೆ ಯಾರಿಗೆ ಗೊತ್ತು. ಕುಡ್ದು ಸಾಕಾಗ್ಬಿಟ್ಟವು ನನಗಂತೂ. ಬಂದು ನೋಡುವ ನಿಮ್ಮಪ್ಪ ಅಂತ ಕೇಳಿದಲ್ಲ, 100 ವರ್ಷ ಆಯಸ್ಸು. ಅದೇನೋ ಅಂತಾರಲ್ಲ, ಚೆನ್ನಾಗಿರೋರು ಒಳ್ಳೆಯವರೆಲ್ಲ ಹೋಗ್ಬಿಡ್ತಾರೆ, ದೇವ್ರ ಅಂತಾನೆಲ್ಲ ಮೇಲೆ ಕರ್ಕೊಂತಾನೆ. ಪಾಪಿ ಚಿರಾಯಿ ಅಂತಂದು ಗಾದೆ ಮಾತು ಐತಲ್ಲ. ಯಾಕಲೆ ಮಗಳ ಮುಂದೆ ಹಂಗೆ ಮಾತಾಡ್ತಿ? ಏನು ಮಾಡ್ಬೇಕಪ್ಪ ಮತ್ತೆ? ನಿಮ್ಮ ಬಗ್ಗೆ ಏನಂತಂದು ಹೇಳಿ, ಒಳ್ಳೇದು ಏನು ಮಾಡಿರಿ, ಯಾಕೆ ಕೆಲಸ ಮಾಡಿರಿ ಅಂತಂದು ಒಳ್ಳೇದು ಹೇಳಿ, ಇರೋ ವಿಷಯನ ಹೇಳಿರೋದು. ಏನೋ ಮನೆ ಕೆಲ್ಸಕ್ಕೆ ಹೊಂಟಿ ಅಂತ 2-3 ಮನೆ ಕೆಲ್ಸಕ್ಕೆ ನನಗೆ ಹೇಳೇ ಇಲ್ಲ. ನನಗೆ ಇವರು ನನ್ನ ಫ್ರೆಂಡು ಅವ್ರ ಅಪ್ಪ ಇದಾರಲ್ಲ ಮಲ್ಲೇಶಪ್ಪರು, ಅವ್ರು ಅಂದರು ಹಿಂಗೆ ನಿಮ್ಮ ಹೆಂಡತಿ ಇಲ್ಲಿ ಇದಕ್ಕೆ ಮನೆ ಕೆಲ್ಸಕ್ಕೆ ಬರ್ತಾರಲ್ಲ ಅಂತಂದರು. ಅವಾಗ ಗೊತ್ತಾಯ್ತು ನನಗೆ. ನಿಮಗೆ ಯಾಕ್ರಿ ಹೇಳ್ಬೇಕು? ಮನೆ ಕೆಲ್ಸಕ್ಕೋನಲ್ಲ ದುಡ್ಡು ಬರ್ತಾವಲ್ಲ, ಮತ್ತು ದುಡ್ಡು ಕಸ್ಕೊಂಡು ಹೋಗಿ ಕುಡಿದು ಬರೋಕೆ ಬೇಕಲ್ಲ. ಮತ್ತು ನಿಮಗಂತೂ ದುಡಿಯೋ ಯೋಗ್ಯತೆ ಇಲ್ಲ, ಕೆಲ್ಸಕ್ಕೆ ಹೋಗೋ ಯೋಗ್ಯತೆನೇ ಇಲ್ಲ. ಮತ್ತು ಹೆಂಡ್ತಿ ದುಡಿತಾಳಲ್ಲ, ಮತ್ತು ಅದ ದುಡ್ಡನ್ನ ಕಸ್ಕೊಂಡು ಹೋದ್ರೆ ಅಂತಂದು ಪ್ಲ್ಯಾನ್ ನಿಮ್ಮದು. ಯಾಕಲೇ ಇಷ್ಟು ಅವಮಾನ ಮಾಡಿ ಮಾತಾಡ್ತಿ? ಮತ್ತೆ ಏನು ಮಾಡ್ಬೇಕಪ್ಪ ಅಂತ ಕೆಲಸ ಮಾಡ್ತೀರಿ ನೀವು. ಅಲ್ಲ ಈ ಕಡೆ ತಿರುಗಾರ ಮಾತಾಡಲ್ಲೇ, ಏನು ಮಕ್ಕ ನೋಡಿ ಮಾತಾಡಂಗಿಲ್ಲ ಏನು? ಏನೋ ತಪ್ಪು ಆಗಿರ್ತದಪ್ಪ, ಅದನ್ನ ಮನಸ್ಸಿನಾಗ ಇಟ್ಕೊಂಡ್ರೆ ಹೆಂಗೆ? ಗಂಡ ಐತಿ ಅಂದಮೇಲೆ ಒಂದು ಜಗಳ ಬರ್ತೈತಿ ಹೋಗತ್ತಿ, ಅದನ್ನ ಹಿಂಗೆ ಸಾಧಿಸ್ಕೊಂತ ಕುಂತ್ರ ಮಕ್ಕ ನೋಡಿ ಮಾತಾಡ್ಬೇಕಾ? ಏನು ಮಾತಾಡ್ಬೇಕಪ್ಪ ಹೇಳತ್ತಾಗ ಹೋಗ್ಲಿ. ಮನಸ್ನಾಗ ಇಟ್ಕೋಬಾರ್ದಂತೆ. ಮನಸ್ನಾಗ ಇಟ್ಕೋಬಾರ್ದು ಅಲ್ಲ, ನಾವೇನು ಬೇಕಂತ ಇಟ್ಕೊಳ್ಳಲ್ಲಪ್ಪ. ನೀವು ಮಾಡಿರೋ ನಾವು ಸತ್ರು ಮರೆಯಂಗಿಲ್ಲ ಅಂತ ನಾವು ಮಾಡಿರ್ತೀವಿ. ನೀವು ನಿಮ್ಮನ್ನ ನಂಬ್ಕೊಂಡು ಬಂದಿರ್ತಾವಲ್ಲ, ಮತ್ತೆ ಸರಿಯಾದ ಬಹುಮಾನ ಕೊಡ್ತೀರಿ ನೀವು. ಮತ್ತೆ ಆಗಿದ್ದೆಲ್ಲ ಆಯ್ತು, ಇನ್ಮೇಲೆ ನಾನು ಬಿಟ್ಟು ಕುಡಿಬಾರ್ದು. ಎಲ್ಲರಂಗ ನಾನು ಒಂದು ಒಳ್ಳೆ ಮನುಷ್ಯ ಆಗಿ ದುಡಿಬೇಕು ಅಂದ್ಕೊಂಡೇನಿ. ಹೌದಾ? ಆಗಪ್ಪ ಆಗ ಒಳ್ಳೆ ಮನುಷ್ಯ ಆಗಿ ತೋರಿಸು. ನಿನ್ನ ಮಾತಿನ ಮೇಲೆ ಅಂತೂ ನನಗಂತೂ ನಂಬಿಕಿಲ್ಲ. ಯಾಕಂದರೆ ಇದು ನೀನು ಒಂದು ಸರಿ ಅಲ್ಲಿ ಮಾತಾಡಕತ್ತೆ. ಬರೀ ಮದುವೆ ಆಗಿ 1 ವರ್ಷ ಅಷ್ಟೇ ನೆಟ್ಟಿಗಿದ್ದದ್ದು, ಆಮೇಲೆ 2-3 ವರ್ಷ ಬರೀ 3-4 ವರ್ಷ ಆಗಕ್ಕಂತ ಬರೀ ಇದು ಹಣೆ ಬರೋನಾಗೈತಿ. ನನಗಂತೂ ನಂಬಿಕಿಲ್ಲಪ್ಪ. ಒಳ್ಳೆ ಮನುಷ್ಯ ಆಗಿ ತೋರಿಸು, ಆಮೇಲೆ ನಂಬ್ತಾನಂತೆ. ಹೆಂಡ್ತಿಯಾಗ ನೀನ ನಂಬಲಿಲ್ಲ ಅಂದ್ರೆ ಮತ್ತೆ ಇನ್ಯಾರು ನಂಬ್ತಾರಲಿ ನನ್ನ? ಆಯ್ತಪ್ಪ, ನಂಬ್ತಾನೆ. ಏನು ಮಾಡ್ಬೇಕೀಗ? ಅದು ಒಳ್ಳೆ ಮನುಷ್ಯ ಹಾಕಿರ? ಆಗ್ರಿ, ನಂಬಿದ್ದೆ. ಲೇಕವ್ರಿ ಹೇಳೋದು ಕೇಳೋದು ಸ್ವಲ್ಪ ಹೇಳ್ರಿ. ಏನದು? ಅದು ನಮ್ಮ ಫ್ರೆಂಡ್ ರಮೇಶ್ ಇಲ್ಲ, ಅವನು ಏನು ಕೆಲಸ ಇಲ್ಲ ಅಂತ ಮನೆ ಕೂತ್ಕೊಂಡಿದ್ದಂತೆ. ಅವನೇಂತಿ ದಿನ ಸಂಘಕ್ಕೆ ಸೇರಿ ಎಷ್ಟೋ ಲೋನ್ ತೆಗಿಸಿ ಅವನಿಗೆ ಕೊಟ್ಟು ಅಂಗಡಿ ಹಾಕ್ಸಿ ಈಗ ವ್ಯಾಪಾರ ಮಾಡೋಕೆ ಅನುಕೂಲ ಮಾಡಿಕೊಟ್ಟ ಗೊತ್ತಾ? ಓಹೋ, ಈಗ ಹಂಗಾದ್ರೇನು ನಾನು ಸಂಘಕ್ಕೆ ಸೇರಿ ನಿಮಗೆ ಸಾಲ ತೆಗಿಸಿ ಕೊಡ್ಬೇಕೇನಲ್ಲ? ಅಂಥ ಕನಸೆಲ್ಲ ಕಾಣಬೇಡ್ರಿ. ನಾನು ಅಂಥ ತಪ್ಪು ಕೆಲಸ ಜೀವನದಾಗ ಮಾಡೋಂಗಿಲ್ಲ. ನಿಮ್ಮ ನಂಬಿ ಸಂಘದಾಗ ಸಾಲ ಅಲ್ಲ, 1 ರೂಪಾಯಿ ಸಿಕ್ಕಿದ್ರೆ ಯಾರ ಥರ ಇಸ್ಕೊಡಂಗಿಲ್ಲ. ಅಡಿಕೆ ಚೀಟಿಗೆ ಬೇಕಂದ್ರೆ ಇಸ್ಕೊಡಂಗಿಲ್ಲ. ಅಷ್ಟು ಎಳ್ಳು ಕಾಳಷ್ಟು ನಂಬಿಕೆ ಇಲ್ಲ ನಿನ್ನ ಮೇಲೆ. ಹಂಗಲ್ಲೇ ಬದ್ಲಾಕನಂದ್ರೆ ಒಂದು ಅವಕಾಶ ಕೊಡೋಂಗಿಲ್ಲ. ನೀನು ಸಂಘದಾಗ ಸಾಲ ಇಸ್ಕೊಡು, ಏನು ನಾನು ಎದ್ಕೋ ಖರ್ಚು ಮಾಡೋಂಗಿಲ್ಲ. ಅದನ್ನ ನೀನು ಮುಂದೆ ನನಗೆ ನಾನು ಹೆಂಗೆ ಏನು ಅನ್ಕೊಂಡನ್ ಗೊತ್ತಾ? ನೀನು ಸಂಘದಾಗ ಸಾಲ ತೆಗಿಸ್ಕೊಡು. ಒಂದು ಆಟೋ ತಗೊಂತೀನಿ, ಪ್ಯಾಸೆಂಜರ್ ಆಟೋ ಅದ ನಮ್ಮೂರಾಗ ಅಡ್ಡಾಡ್ತವಲ್ಲ, ಅವ್ನು ತಗೊಂಡು ಹೋದ್ರೆ ದಿನ ಏನು ಒಂದು 4-5 ಟ್ರಿಪ್ ಹೊಡೆದ್ರೆ ಎಷ್ಟು ಬೇಕೋ ಅಷ್ಟು ದುಡ್ಡು ಸಂಪಾದನೆ ಮಾಡ್ಬೋದು. ಅದಕ್ಕೆ ಇದೊಂದು ಅವಕಾಶ ಮಾಡಿಕೊಡು. ನೀವು ಸಂಘದಾಗ ಸಾಲ ತೆಗೆಸ್ಕೊಡು, ನೀನ ನಿಂತು ಆಟೋ ಕೊಡಿಸು. ಬೇಕಾದ್ರೆ ಅತ್ತಿ ಮಾವ ನಿಮ್ಮ ತಮ್ಮದ್ರಲ್ಲ ಅವ್ರನ್ನೂ ಕರ್ಸು. ನಾನು ನನ್ನ ಕೈಗೆ ದುಡ್ಡು ಕೊಡೋಕೆ ಹೋಗ್ಬೇಡ.
ಆಯ್ತಾ. ಅವ್ರನ್ನ ಕರೆಸು, ಆಟೋ ಕೊಡಿಸು. ಆಮೇಲೆ ಆಟೋ ಏನು ಅಷ್ಟು ಕೊಡೋಕ್ಕಾಗತ್ತಿಲ್ಲ. ತಿಂಗಳ ಇಷ್ಟು ಒಮ್ಮೆಟ್ಟಿಗೆ ಎಷ್ಟೋ ನನ್ನ ಬೇರೆ ಫ್ರೆಂಡ್ ಎಷ್ಟೋ ಹೇಳಿದ್ರು 30,000ನೇ ಎಷ್ಟೋ ಕೊಡ್ಬೇಕಂತೆ. ಆಮೇಲೆ ತಿಂಗಳ ಇಷ್ಟೊಂದು ಕಟ್ಕೊಂತ ಹೋಗ್ಬೇಕಂತೆ. 1 ವರ್ಷ 2 ವರ್ಷ ಕಟ್ಟಿದ್ರೆ ಮುಗಿತದಂತೆ. ಅದಕ್ಕೆ ಬೇಕಾದ್ರೆ ನಾನು ದುಡ್ಕೊಂಬರ್ತಾನಲ್ಲ ಎಲ್ಲ ನಿನ್ನ ಕೈಯಾಗೆ ಕೊಟ್ಬಿಡ್ತೆ. 1 ರೂಪಾಯಿನ ನಾನು ಇಟ್ಕೊಳ್ಳೋಂಗಿಲ್ಲ. ಪೆಟ್ರೋಲು ಡೀಸೆಲ್ಗೆ ಅದಕ್ಕೊಂದು ಕೊಟ್ಬಿಡು. ಇನ್ನು ಎದ್ಗದಕ್ಕೂ ಬ್ಯಾಡ ನೋಡು, ನನಗೆ ಯಾವ ಖರ್ಚು ಇಲ್ಲ ನನಗೆ ಬಿಟ್ಟು. ಬೇಡಪ್ಪ ಬೇಡ. ನಿಮ್ಮನ್ನ ನಂಬ್ಕೊಂಡು ಯಾರ ಮನೆ ಸಾಲಕ್ಕೆ ಯಾಕೆ ಮಾಡಿದ್ರಲ್ಲ ಹಂಗೆ ಆಟೋ ತಗೊಂಡು ಮತ್ತೆ ಇಲ್ಲ ಮನೆ ಮುಂದೆ ದಿನ ಕುಡ್ಕೊಂತ ಕುಂತ ನಾನೇನು ಮಾಡಬೇಕು? ಬೇಕಾಗಿಲ್ಲಪ್ಪ. ಮತ್ತು ಇದೊಂದು ಸಮಸ್ಯೆ ಎಲ್ಲಿ ಹುಡ್ಕೊಂಬರಲಿ. ಹಂಗೆ ಸ್ವಲ್ಪ ನಾನು ಮನೆ ಕೆಲಸ ಮಾಡ್ಕೊಂಡು ಉಣ್ಣಕ್ಕೆ ತಿನ್ನಕ್ಕೆ ಕೊರತೆ ಇಲ್ದಂಗೆ ನೆಮ್ಮದಿ ಆಗೋದೇನೆ. ಮತ್ತು ನಿಮಗೆ ಸಾಲ ತಗಿಸಿ ಆದ್ಮೇಲೆ ತಿಂಗಳ ಕತ್ಕೊಂಡು ತಗೊಂಡಿರ್ಬೇಕು. ನಾನು ಏನು ಬೇಡಪ್ಪ. ಹೆಂಗೆ ಮಾಡ್ತೀಯಲ್ಲ, ಇದು ಒಂದು ಅವಕಾಶ ಕೊಟ್ಬಿಡು. ಇನ್ನೊಂದ್ಸರಿ ನಾನೇನ್ರ ಇದೇ ಥರ ಮಾಡಿದ್ನಂದ್ರೆ ಅದಕ್ಕೆ ಕೆಲಸ ಬಿಟ್ಟು ಮನೆಗೆ ಕುಂತಂದ್ರೆ ನೀನು ಇಷ್ಟ, ನೀನು ಏನಾರ ಮಾಡ್ತೀನಿ. ನಾನು ನಿನ್ಗೆ ಏನೇನು ಕೇಳಂಗಿಲ್ಲ ಬಿಟ್ಟು ನನ್ನ ಜೀವನದಾಗ ನನ್ನ ಮಕ್ಕ ನೋಡ್ಬಿಟ್ಟು ನಾನು ಮಾತಾಡ್ಸ್ಲೇಬೇಡ ಆತಾ. ಅಲ್ಲ ಇಷ್ಟು ಹೇಳಕತ್ತಾರಂದ್ರೆ ಹಿಂಗೆ ಯಾವಾಗೂ ಹಿಂಗೆ ಕುತ್ಕೊಂಡು ಮಾತಾಡಿದ್ದಿಲ್ಲ. ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂದು ಅದಲ್ದ ದುಡ್ಡು ನನ್ನ ಕಡೆನೂ ಕೊಡು ಅಂತಲೂ ಕೇಳಕತ್ತಿಲ್ಲ. ಎಲ್ಲ ಜವಾಬ್ದಾರಿನೂ ನನ್ನ ತವ್ರ ಮನೆಯವ್ರ ತಗೊಂಡು ಆಟೋ ಕೊಡ್ಸೋನ್ನಕತ್ತಾರ. ನಂಬೋದ ಇವ್ರನ್ನ? ಈಗ ನಂಬೋಕ್ಕಾಗಲ್ಲ ಅಂತಂದ್ರೆ ಏನು ಮಾಡಬೇಕು? ಅಕಸ್ಮಾತ್ ಅವ್ರು ನಿಜವಾಗ್ಲೂ ಬದಲಾಗಕ್ಕೆ ಪ್ರಯತ್ನ ಪಟ್ಟು ನಾನು ಮತ್ತೆ ಬೇಡ ಅಂತಂದ್ರೆ ಏನು ಮಾಡಲಿ? ಇದೊಂದು ಸರಿ ನೋಡೋಣ. ಹೆಂಗಿದ್ರು ಎಲ್ಲ ಜವಾಬ್ದಾರಿನ ಅವ್ರಿಗೆ ಇದು ಮಾಡಂತಾರಲ್ಲ, ಇವ್ರ ಕಡೆ ಏನು ದುಡ್ಡು ಕೇಳಂಗಿದ್ರೆ ಕೊಡೋ ಅಂತಂದು ಕೈಯಾಗ ಕೊಡೋದು ಕೇಳಿದ್ರೆ ಸ್ವಲ್ಪ ಯೋಚನೆ ಮಾಡೋಕ್ಕಾಗಿತ್ತು. ನೋಡೋಣ, ನಂಬಿಕೆಯ ಜೀವನ ಅಲ್ಲ ಮತ್ತೆ ಏನು ಮಾಡ್ಬೇಕು? ಏನು ಯೋಚನೆ ಮಾಡ್ತೀಯ? ಬೇಕಾದ್ರೆ ಮಾವಾರ ಮನೆ ಹೇಳೋಗಿರಲ್ಲ, ನಾನೇನಾರ ಮಾಡಿದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡು ಅಂತಂದು ನಾನೇನಾರ ಮತ್ತೆ ಕುಡಿದು ಬಂದು ಇದು ಮಾಡಿದ್ರೆ ಹಂಗೇನಾರ ಆಟೋ ತಗೊಂಡಿದ ಮ್ಯಾಗ ಏನಾದರೂ ಗಲಾಟೆ ಮಾಡಿದ್ರೆ ನೀನು ಕಂಪ್ಲೇಂಟ್ ಕೊಟ್ಬಿಡು. ಬೇಕಾದ್ರೆ ಈಗ ಇದ್ರ ಮೇಲೆ ಒಂದು ಪೇಪರ್ ಮ್ಯಾಗ ಈಗ ಸೈನ್ ಮಾಡ್ಕೊಡ್ತಾನೋ ನಾನು. ನೀನು ನಂದು ಏನು ತಕರಾರಿಲ್ಲ, ಬಟ್ ನಿನ್ನ ಮ್ಯಾಗ ಕೈನ ಮಾಡಲ್ಲ, ಕುಡಿದು ಬರಂಗಿಲ್ಲ ಮನೆಗೆ ಆಯ್ತಾ? ನೋಡಂತ ಹೇಳ್ರಿ. ನನಗೆ ಯಾವ ಸಂಘದಾಗೂ ಇಲ್ಲ, ಏನು ಅದ್ರ ಬಗ್ಗೆ ನನಗೇನು ಗೊತ್ತಿಲ್ಲ. ಒಂದ್ಸರಿ ಯಾರ ಪಕ್ಕದ ಮನೆಯವ್ರ ಅಕ್ಕರ ಸಂಘಕ್ಕೆ ದುಡ್ಡು ಕಟ್ಟಕ್ಕೆ ಹೋಗ್ಬೇಕು ಅದಕ್ಕೆ ಅಂತಿರ್ತಾರೆ. ನಾನು ಬೇಕಿದ್ರೆ ಕೇಳಿ ಹೇಳ್ತೇನಂತೆ. ಅಯ್ಯೋ, ನಾನೆಲ್ಲ ವಿಚಾರಿಸ್ಕೊಂಬಂದ್ಬಿಟ್ಟು ನೀ ಸಂಘಕ್ಕೆ ಸೇರ್ಬೇಕಂತ ಏನಿಲ್ಲ. ನಂದು ಆಧಾರ್ ಕಾರ್ಡು ನಿಂದು ಆಧಾರ್ ಕಾರ್ಡು ಎಲ್ಲ ಕೊಡ್ಬೇಕು. ಆಮೇಲೆ ರೇಷನ್ ಕಾರ್ಡು ಅವೇನೋ ಇರ್ತಾರೆ ಅಂತ ನಾನು ಎಲ್ಲ ಕರೆಕ್ಟಾಗಿ ಕ್ಲಿಯರಾಗಿ ಎಲ್ಲ ಕೇಳ್ಕೊಂಬರ್ತೀನಿ. ಏನೋ ಅಂದ್ರೆ ಫಸ್ಟಿಗೆ ಒಮ್ಮೆಗೆ ಭಾಳ ಬರೋಂಗಿಲ್ಲಂತೆ. ಈಗ ಸಂಘಕ್ಕೆ ಸೇರಿ ಫಸ್ಟಿಗೆನ ಒಂದು 10,000 ಬರ್ತದಂತೆ. ಆಮೇಲೆ ಸುದ್ದಿನ ಕಟ್ಕೊಂತ ಹೋದ್ರೆ ಅಂದ್ರೆ ಉಳಿತಾಯ ಇಷ್ಟೊಂದು ಕಟ್ಟಬೇಕಂತೆ. ಆಮೇಲೆ ಸುದ್ದಿನ ಆದರೆ 30,000. ಹಂಗೆ ಸ್ವಲ್ಪ ಇದು ಮಾಡ್ಕೊಂತ ಹೋದ್ರೆ 50,000, 1 ಲಕ್ಷ, 2 ಲಕ್ಷ ನಾವೆಲ್ಲ ಚೆನ್ನಾಗಿ ಕಟ್ಕೊಂತ ಹೋದ್ರೆ 3 ಲಕ್ಷದವರೆಗೂ ಕೊಡ್ತಾರಂತೆ. ಅದಕ್ಕೆ ಈಗ ಸ್ವಲ್ಪ ದಿನ ನಾನು ಇನ್ನು ಈಗ ಬೇಕಾದ್ರೆ ನಾನು ಸಂಘದಾಗ ತೆಗಿಸ್ಕೊಡೋರ್ಗು ನಾನು ಬೇಕಾದ್ರೆ ಏನಾದರೂ ಬೇರೆ ಕೆಲಸ ನೋಡ್ಕೊಂತಾನಂತೆ. ಆದ್ರೆ ಇನ್ನೊಂದು 2 ತಿಂಗಳು ಕಟ್ಬಿಟ್ರೆ ಒಂದು 30,000 ಎಷ್ಟರ ಒಂದು 6 ತಿಂಗಳು ಕಟ್ಟಿದ್ರೆ 30,000 ಎಷ್ಟು ಕೊಡ್ತಾರಂತೆ. ಇಸ್ಕೊಟ್ಬಿಡು. ಆಟೋ ತಗೊಂಡು ಬೇಕಾದ್ರೆ ಆಟೋ ದಿನದ ಬಾಡಿಗೆ, ಆಟೋದು ಬಾಡಿಗೆ ಏನು ಬೇಕಾದಂಗೆ ಬರ್ತೈತೆ. ನಮ್ಮೂರಾಗೆ ಇಲ್ಲಿ ಬಸ್ ಬೆಳಗ್ಗೆ ಒಂದು ಸಾಯಂಕಾಲ ಒಂದು ಅಷ್ಟು ಅಡ್ಡಾಡೋದ. ಮತ್ತು ಆ ಕಡೆ ಸಿಟಿಗೆ ಎಲ್ಲಿಗೆ ಹೋಗ್ಬೋದು ಆಟೋನ ಬೇಕಲ್ಲ. ಆಟೋನ ಯಾಕೆ ಕಮ್ಮಿ ಆಗ್ಯಾವ, ರೋಡ್ ಸರಿ ಇಲ್ಲ ಅಂದು ಆಟೋ ಹೊಡೆಯೋರು ಕೈ ಬಿಟ್ಬಿಟ್ಟಾರ. ಅದಕ್ಕೆ ಚೆನ್ನಾಗಕತಿ ಬಾಡಿಗೆ ಸಿಕ್ಕರೆ. ಇದು ಹೇಳ್ತೆ ನೋಡಪ್ಪ, ಇನ್ನು ಮುಂದೆ ನಿನ್ನ ಮಾತು ಮೀರಿ ನಾನು ಎದ್ದದಕ್ಕೆ ಅದಕ್ಕೂ ಕೈ ಹಾಕಂಗಿಲ್ಲ. ಬಟ್ ಒಂಥರ ನಾನು ಒಳ್ಳೆ ಮನುಷ್ಯ ಆಗಿ ಇರ್ಬೇಕಂತ ಅನ್ಕೊಂಡೆ ನೋಡಪ್ಪ. ಆಯ್ತು ತಗೋರಿ, ನೀವು ಇಷ್ಟು ಬದಲಾಗಿ ಅಂತಂದ್ರೆ ನೀವು ಒಳ್ಳೆಯವ್ರಾಕಿರಿ ಬದಲಾಕಿರಿ ಅಂದ್ರೆ ನಾನು ಯಾಕೆ ಬೇಡ ಅಂತ ಅಂದ್ಲಿ? ಆಯ್ತು ತಗೋರಿ, ನೀವು ಹೆಂಗೆ ಹೇಳ್ತೀರ ಹಂಗೆ. 1-2 ತಿಂಗಳು 6 ತಿಂಗಳು ಅಂತಿರಲ್ಲ, ಉಳಿತಾಯ ಇಷ್ಟಂದು ಕಟ್ಕೊಂಡು ತೊಗೊಳಂತ. ನಾನು ಹೆಂಗಿದ್ರಿ ಈಗ ಮನೆ ಕೆಲಸ ಹೋಗೋಣಲ್ಲ, ಬೇಕಾದ್ರೆ ಇಬ್ಬರು ದುಡಿಯೋಣ. ನೀವು ಕೆಲಸ ಹೋಗಿರ, ನಾನೇನು ಕೆಲಸ ಮಾಡೋದು ಬಿಡೋಂಗಿಲ್ಲ. ಯಾಕಂದ್ರೆ ಈಗಿನ ಕಾಲದಾಗ ಎಷ್ಟು ದುಡಿದ್ರೂ ಕಮ್ಮಿನ. ನಾವಿಬ್ಬರು ದುಡ್ದು ನಮ್ಮ ಮಗಳನ್ನ ಚೆನ್ನಾಗಿರೋ ಸ್ಕೂಲಿಗೆ ಸೇರಿಸಿ ಅವಳು ಚೆನ್ನಾಗಿ ಓದೋ ಥರ ನೋಡ್ಕೊಳ್ಳೋಣಂತೆ. ಹಂಗೆ ಮಾಡೋಣ ತಡಿ. ನಮ್ಮ ಫ್ರೆಂಡು ಏನೋ ಅಂತಪ್ಪ, ಯಾವ ಸಂಘ ಏನಂತಂದು ಹೇಳಕತ್ತಿದ್ದೆ. ನಾನು ಮತ್ತು ನಿನ್ನ ಕೇಳಿದಂಗೆ ಹೆಂಗೆ ಅವ್ನಿಗೆ ಹೇಳ್ಬೇಕು. ಅದಕ್ಕೆ ನಮ್ಮ ಮನೆಯವ್ರನ್ನ ಕೇಳ್ಕೊಂಬರ್ತಾನೆ ತಡಿ ಅಂದು ಬಂದೆ. ಅವ್ನಿಗೆ ಹೋಗಿ ಹೇಳ್ತಾನೆ ತಡಿ ಏನೇನು ಬೇಕು, ಅದಕ್ಕೆ ಹೆಂಗೆ ಸೇರಿಸ್ಬೇಕು, ಉಳಿತಾಯ ಎಷ್ಟು ಕಟ್ಬೇಕು, ಆ ತಿಂಗಳ ಮತ್ತೆ ಸಾಲ ತೆಗ್ಸ್ಕೊಂಡ್ರೆ ಎಷ್ಟು ಕಟ್ಬೇಕಾಗತ್ತಿ, ವಾರಕ್ಕೆ ಕಟ್ಟದ ತಿಂಗಳು ಕಟ್ಟದ ಅಂದು ಎಲ್ಲ ಕೇಳ್ಕೊಂಬಂದ್ಬಿಡ್ತೀನಿ. ಆಯ್ತು, ಹಂಗೆ ಮಾಡಿರಿ. ಯಪ್ಪ ದೇವ್ರೆ, ಯಾವಾಗ ಕಣ್ ತೆಗೆದು ನೋಡ್ತೀಯ ನನ್ನ ಜೀವನ? ಈ ಬರೀ ಸಾಯೋರ್ಗೆ ಹಿಂಗೆ ಆಕತ್ತೆ ಅನ್ಕೊಂಡಿದ್ದೆ. ಹಿಂಗೆ ಆದಷ್ಟು ಬೇಗ ನನ್ನ ಗಂಡ ಬದಲಾಗಂಗೆ ಮಾಡಿದೆಲ್ಲ, ಅಷ್ಟೇ ಸಾಕಪ್ಪ.